ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಸ್ಮಿತಾ ಕಮಲ್. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ಮುಖಂಡ ಜಿಎಚ್ ನಾಗರಾಜ್ ಮನೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದಿಢೀರ್ ಭೇಟಿ. ಅಧ್ಯಕ್ಷ ಸ್ಥಾನ ವಿನಯ್ ಶ್ಯಾಮ್ಗೆ ಕೊಡ್ತಾರಾ? ಸಾರ್ವಜನಿಕ ವಲಯದಲ್ಲಿ ಬಿಸಿ ಚರ್ಚೆ. 13 ವರ್ಷದ ಬಾಲಕಿ ಮೇಲೆ ಖಾಸಗಿ ಹಾಸ್ಟೆಲ್ ಮುಖ್ಯಸ್ಥನಿಂದ ಲೈಂಗಿಕ ಕಿರುಕುಳ. ತಾಯಿಗೆ ಕರೆ ಮಾಡಿ ಹೇಳಿದ ಬಾಲಕಿ. ಪೋಕ್ಸೋ ಆರೋಪದಡಿ ಆರೋಪಿ ಬಂಧನ. ನನ್ನ ಜೀವನಕ್ಕೆ ನಾನು ಎಂಎಲ್ಎ ಆಗಿಲ್ಲ, ಶಾಸಕ ಸ್ಥಾನ ದುರ್ಬಳಕೆ ಮಾಡಿಕೊಂಡಿಲ್ಲ, ಇರುವಷ್ಟು ದಿನ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೇನೆ, ಶಾಸಕ ಸುಬ್ಬಾರೆಡ್ಡಿ. ರಸ್ತೆ ದಾಟುತ್ತಿದ್ದ ಮಹಿಳೆಗೆ ಅಪರಿಚಿತ ವಾಹನ ಡಿಕ್ಕಿ. ಮಹಿಳೆ ಸ್ಥಳದಲ್ಲೇ ಸಾವು. ಮೃತದೇಹ ಛಿದ್ರ. ವಾರ್ತೆಗಳ ವಿವರ. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಜಿಎಚ್ ನಾಗರಾಜ್ ಮನೆಗೆ ಇಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭೇಟಿ ನೀಡಿದರು. ಇತ್ತೀಚೆಗೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಯ್ಕೆ ಚಟುವಟಿಕೆ ನಡೆಯುತ್ತಿರುವ ಹೊತ್ತಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಜಿಎಚ್ ಅವರ ಮನೆಗೆ ಭೇಟಿ ಕೊಟ್ಟಿರುವುದು ಹಲವು ಕುತೂಹಲಕ್ಕೆ ಆಸ್ಪದ ಮಾಡಿಕೊಟ್ಟಿರುವುದು. ಅವರು ಯೋಗಕ್ಷೇಮ ವಿಚಾರಿಸಲು ಭೇಟಿ ನೀಡಿದರು ಎಂದು ಜಿಎಚ್ ನಾಗರಾಜ್ ಪುತ್ರ ವಿನಯ್ ಶ್ಯಾಮ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಜಿಎಚ್ ನಾಗರಾಜ್ ಮನೆಗಿಂದು ಬೆಳಿಗ್ಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭೇಟಿ ನೀಡಿದರು. ಮಾಜಿ ಸಂಸದ ಆರ್ಎಲ್ ಜಾಲಪ್ಪನವರ ಗರಡಿಯಲ್ಲಿ ಬೆಳೆದ ಜಿಎಚ್ ನಾಗರಾಜು ಒಬಿಸಿ ವರ್ಗದ ಮುಖಂಡರು ಆಗಿದ್ದು ಅವತ್ತಿನಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರಾಗಿದ್ದರು. ಆ ದೃಷ್ಟಿಯಿಂದ ಬಿಕೆ ಹರಿಪ್ರಸಾದ್ ಅವರ ಯೋಗಕ್ಷೇಮ ವಿಚಾರಿಸಲು ಇಂದು ಬಂದಿದ್ರು ಎನ್ನಲಾಗಿದೆ. ಆದರೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತಿನ ಸಂದರ್ಭ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಯಾರಾಗಬೇಕು ಅನ್ನೋದು ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಆದ್ದರಿಂದ ಹರಿಪ್ರಸಾದ್ ಔಪಚಾರಿಕ ಭೇಟಿ ಅಂತ ಹೇಳಿದ್ರು. ರಾಜಕೀಯ ಆಗುಹೋಗುಗಳ ಬಗ್ಗೆಯೂ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಕಾಂಗ್ರೆಸ್ ಪಕ್ಷ ಉಳಿಸಿ ಬೆಳೆಸುವಲ್ಲಿ ಜಿಎಚ್ ನಾಗರಾಜು ಪುತ್ರ ವಿನಯ್ ಶ್ಯಾಮ್ ಶ್ರಮ ಹಾಕಿದ್ರು. ಆದ್ದರಿಂದ ಅಧ್ಯಕ್ಷರ ಆಯ್ಕೆ ಸಂಬಂಧ ವಿನಯ್ ಶ್ಯಾಮ್ಗೆ ಒಂದು ಅವಕಾಶ ಕೊಡ್ತಾರಾ ಅನ್ನೋದು ಸಾರ್ವಜನಿಕರ ಮಧ್ಯೆ ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತು ಸ್ಪಷ್ಟನೆ ನೀಡಿರುವ ವಿನಯ್ ಶ್ಯಾಮ್, ಬಿಕೆ ಹರಿಪ್ರಸಾದ್ ಅವರು 3 ತಿಂಗಳಿನಿಂದ ಮನೆಗೆ ಬರೋದಾಗಿ ತಿಳಿಸಿದ್ರು. ನಾವು ಬೇರೆ ಕಡೆ ಇದ್ದಿದ್ರಿಂದ ಬೇಡ ಅಂತ ಮುಂದಕ್ಕೆ ಹಾಕ್ತಾ ಬಂದಿದ್ವು. ಇಂದು ಅವರು ನಮ್ಮ ಮನೆಗೆ ಬರುವ ಭಾಗ್ಯ ಲಭಿಸ್ತು. ಅಪ್ಪ ಅವರ ಆರೋಗ್ಯ ಕ್ಷೇಮ ವಿಚಾರ ದೂರದ ಬಂಧುವಾಗಿ ಮನೆಗೆ ಭೇಟಿ ನೀಡಿದ್ರು. ಅಷ್ಟೇ ಹೊರತು ರಾಜಕೀಯ ಬಣ್ಣ ಕಟ್ಟುವ ಅಗತ್ಯ ಇಲ್ಲ ಎಂದ ಅವರು, ಜಿಲ್ಲಾಧ್ಯಕ್ಷ ಸ್ಥಾನ ಯಾರಿಗೆ ಸಿಗುತ್ತೋ ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ, ನಮ್ಮನ್ನ ಪರಿಗಣನೆಗೆ ತೆಗೆದುಕೊಂಡ್ರೆ ಅದನ್ನು ಸಮರ್ಪಕವಾಗಿ ನಿಭಾಯಿಸಲು ಸಿದ್ಧ ಅಂದರು. ಅವರು ಸಹ ಅಧ್ಯಕ್ಷರಾಗುವ ಇರಾದೆ ವ್ಯಕ್ತಪಡಿಸಿದ್ರು. ವಿಚಾರದಲ್ಲಿ ಬಂದಿಲ್ಲ. ಇವತ್ತು ಅವರು ಬಂದಿರೋದು ವೈಯಕ್ತಿಕವಾಗಿ ಯಾವ ರೀತಿ ಆರೋಗ್ಯ ಏನಿದೆ, ಹೆಂಗಿದ್ದಾರೆ, ಆರೋಗ್ಯ ವಿಚಾರಿಸ್ಕೊಂಡ್ರು ನಮ್ಮನ್ನೆಲ್ಲ ವಿಚಾರಿಸ್ಕೊಂಡು ಹೋಗೋಕ್ಕೆ ಅಂತ ಬಂದಿರೋದು. ರಾಜಕೀಯ ವಿಚಾರ ಯಾವುದು ಮಾತಾಡಿಲ್ಲ ನಾವು, ಯಾಕಂದರೆ ಇವಾಗ ಅದರ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ಅದೇ ರೀತಿ ಬರೋರು ನೆಕ್ಸ್ಟು ಆ ರೀತಿ ಎಲ್ಲ ರೀತಿಯಲ್ಲೂ ಅನುಕೂಲಕ್ಕೆ ತಕ್ಕಂಗೆ ಡಿಸ್ಟ್ರಿಕ್ಟ್ ಪೂರ ಜವಾಬ್ದಾರಿ ಇರ್ತದೆ. ಸೊ ಪ್ರತಿ ತಾಲೂಕಲ್ಲೂ ಕಾಂಗ್ರೆಸ್ ಸಂಘಟನೆ ಮಾಡೋ ಕೇಪಬಲ್ ಇರೋವ್ರನ್ನ ಹಲಬ್ರನ್ನ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡ್ಕೊಂಡು ಹೋಗೋ ಅಂಥ ವ್ಯಕ್ತಿ ಬರಬೇಕು ಅನ್ನೋದು ಇರ್ತದೆ. ಮತ್ತೆ ತಾವು ಪ್ರಯತ್ನ ಏನಿಲ್ಲ. ನಾನು ಮುಂಚೆನೂ ಹೇಳ್ದಂಗೆ ನಾನು ಯಾರನ್ನೂ ಕೇಳಕ್ಕೆ ಹೋಗಲ್ಲ. ಅವಕಾಶ ಬಂದರೆ ಅದನ್ನು ನಿಭಾಯಿಸೋ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾನೆ, ಎಲ್ಲ ರೀತಿಯೂ ಬುದ್ಧಿನೂ ಕೊಟ್ಟಿದ್ದಾನೆ. ಸೊ ಅದನ್ನು ನಿಭಾಯಿಸೋ ರೀತಿಯಲ್ಲಿ ನಡ್ಕೊಳಕ್ಕೆ ನಮ್ಮ ಜೊತೆಯಲ್ಲಿ ಎಲ್ಲರೂ ಚಿಕ್ಕಬಳ್ಳಾಪುರ ಜನತೆ ಆಗಲಿ ಹಿತೈಷಿಗಳಾಗಲಿ ನಿಂತಿದ್ದಾರೆ. ಇನ್ನು ಬಿಕೆ ಹರಿಪ್ರಸಾದ್ ಅವರು ಜಿಎಚ್ ನಾಗರಾಜ್ ಅವರ ಮನೆಗೆ ಭೇಟಿ ನೀಡುವ ವಿಚಾರ ಗೌಪ್ಯವಾಗಿತ್ತು. ಖಾಸಗಿ ಭೇಟಿಗಾಗಿ ಬಂದಿದ್ದರಾದರೂ ಕೆಲವರಿಗೆ ಮಾಹಿತಿ ಗೊತ್ತಾಗಿ ಕೆಲವು ಕಾಂಗ್ರೆಸ್ ಮುಖಂಡರು, ದಲಿತ ಪರ ಒಬಿಸಿ ಮುಖಂಡರು ಆಗಮಿಸಿ ಅವರನ್ನ ಭೇಟಿ ಮಾಡಿ ಮಾತನಾಡಿಸಿದ್ರು. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಆಶ್ರಯ ನೀಡಿ ರಕ್ಷಣೆ ನೀಡಬೇಕಾದ ಹಾಸ್ಟೆಲ್ ಮುಖ್ಯಸ್ಥನೇ 13 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದ್ದು, ಸಂಕಷ್ಟದಲ್ಲಿದ್ದ ಬಾಲಕಿ ಧೈರ್ಯ ಮಾಡಿ ತಾಯಿಗೆ ವಿಷಯ ತಿಳಿಸಿದ್ದು, ಸದ್ಯ ಪೊಲೀಸರು ಕಾಮುಕ ಹಾಸ್ಟೆಲ್ ಮುಖ್ಯಸ್ಥನನ್ನ ಕಂಬಿ ಎಣಿಸುವಂತೆ ಮಾಡಿದ್ದಾರೆ. ಹೌದು, ಹೆಣ್ಣುಮಕ್ಕಳಿಗೆ ರಕ್ಷಣೆ ಇರಬೇಕಾದ ಹಾಸ್ಟೆಲ್ನಲ್ಲೇ ಈಗ ಕೀಚಕರ ಕಾಟ ಹೆಚ್ಚಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಖಾಸಗಿ ಹಾಸ್ಟೆಲ್ನಲ್ಲಿ ಈ ಘಟನೆ ನಡೆದಿದೆ. ಹಾಸ್ಟೆಲ್ ಮುಖ್ಯಸ್ಥ ಜಾನ್ ಶಮೈಲ್ ಎಂಬಾತ ಅಲ್ಲಿಯೇ ಇದ್ದ 13 ವರ್ಷದ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದ.
ಆರೋಪಿಯ ಕಿರುಕುಳ ತಾಳಲಾರದೆ ಕಂಗಾಲಾಗಿದ್ದ ಬಾಲಕಿ ಕೊನೆಗೆ ಧೈರ್ಯ ಮಾಡಿ ತನ್ನ ತಾಯಿಗೆ ಕರೆ ಮಾಡಿ ತನಗಾಗ್ತಿದ್ದ ಅನ್ಯಾಯ ಮತ್ತು ಲೈಂಗಿಕ ಕಿರುಕುಳದ ಬಗ್ಗೆ ಕಣ್ಣೀರಿಡುತ್ತಾ ವಿಷಯ ತಿಳಿಸಿದ್ದಾಳೆ. ವಿಷಯ ತಿಳಿದ ತಕ್ಷಣ ಆತಂಕಗೊಂಡ ತಾಯಿ ಓಡೋಡಿ ಹಾಸ್ಟೆಲ್ಗೆ ಬಂದು ಮಗಳನ್ನು ವಿಚಾರಿಸಿದ್ದಾರೆ. ಈ ವೇಳೆ ಬಾಲಕಿ ತನಗಾದ ಕಹಿ ಅನುಭವವನ್ನು ತಾಯಿಯ ಮುಂದೆ ಬಿಚ್ಚಿಟ್ಟಿದ್ದಾಳೆ. ತಕ್ಷಣವೇ ಜಾಗೃತರಾದ ತಾಯಿ ಬಾಲಕಿಯ ಹೇಳಿಕೆಯ ಆಧಾರದ ಮೇಲೆ ವಿಶ್ವನಾಥಪುರ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದಾರೆ. ಬಾಲಕಿಯ ತಾಯಿ ನೀಡಿದ ದೂರಿನ ಮೇರೆಗೆ ತಕ್ಷಣ ಕಾರ್ಯಪ್ರವೃತ್ತರಾದ ವಿಶ್ವನಾಥಪುರ ಠಾಣೆಯ ಪೊಲೀಸರು ಆರೋಪಿ ಜಾನ್ ಶಮೈಲ್ ವಿರುದ್ಧ ಫೋಕ್ಸೋ ಕಾಯ್ದೆಯಡಿ ಗಂಭೀರ ಪ್ರಕರಣ ದಾಖಲಿಸಿಕೊಂಡು ಕೀಚಕ ಜಾನ್ ಶಮೈಲ್ನನ್ನು ಬಂಧಿಸಿ ಕಂಬಿ ಎಣಿಸುವಂತೆ ಮಾಡಿದ್ದಾರೆ. ಒಬ್ಬ ಜಾನ್ ಶಹಾನ್ ಅಂತ ಏನೋ ಅವನ ಹೆಸರು, ಜಾನ್ ಶಮೈನ್. ಅವನು ಒಂದು ವುಮೆನ್ ಕಮಿಷನ್ ಅಂತ ಹೇಳಿ ಒಂದು ಫ್ರಾಡ್ ಸಂಸ್ಥೆಯನ್ನು ಹುಟ್ಟಾಕೊಂಡು ಆ ಒಂದು ಸಂಸ್ಥೆಯಲ್ಲಿ ಕೆಲವು ಮಕ್ಕಳನ್ನು ಅಲ್ಲಿ ನಿಮಗೆ ವಸತಿ, ಊಟ, ಆರ್ಥಿಕವಾಗಿ ವಿದ್ಯೆಯನ್ನು ಕಲಿಸ್ತೀನಿ ಅಂತ ಹೇಳಿ ಮಿಸ್ಗೈಡ್ ಮಾಡಿ ಎಲ್ಲರನ್ನ ಅಲ್ಲಿ ಕರೆತಂದು ಭಾಳ ಅಸಭ್ಯವಾಗಿ ನಡ್ಕೊಳ್ತಾ ಇದ್ದಾರೆ. ಅದರ ಪರ್ಯಾಯವಾಗಿ ಅದರ ಸಲುವಾಗಿ ಭಾನುವಾರ ಒಂದು ಘಟನೆ ನಡೆದಿದೆ. ನನಗೆ ತಕ್ಷಣ ಒಂದು ಫೋನ್ ಕರೆ ಬರ್ತದೆ ಆ ಕಡೆಯಿಂದ, ಒಂದು ತುಂಬ ಅನ್ಯಾಯ ಆಗಿದೆ, ಪೊಲೀಸವ್ರಿಗೊಂದು ಕಂಪ್ಲೇಂಟನ್ನು ಕೊಡಬೇಕು, ಆ ಮಕ್ಕಳಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಒಂದು ಕರೆ ಬಂದಾಗ ಕೂಡಲೇ ನಾನು ಸ್ಟೇಷನ್ ಹತ್ರ ಹೋಗ್ತೀನಿ. ಯಾರಿವತ್ತು ಪೊಲೀಸ್ ಠಾಣೆ ವಿಶ್ವನಾಥಪುರ ಪೊಲೀಸ್ ಠಾಣೆಯ ನಮ್ಮ ಇನ್ಸ್ಪೆಕ್ಟರ್ ಇದ್ದಾರೆ ಶಶಿಧರ್ ಸಾಹೇಬರು. ತಕ್ಷಣ ಆ ಸಂತ್ರಸ್ತೆಯ ಚಿಕ್ಕಮ್ಮನ ಕಡೆಯಿಂದ ಒಂದು ಕಂಪ್ಲೇಂಟನ್ನು ತಗೊಂಡು ಕೂಡಲೇ ಅವನನ್ನು FIR ಮಾಡಿ ಕೂಡಲೇ ಬಂಧಿಸ್ತಾರೆ. ಸುಮಾರು ಕಂಪ್ಲೇಂಟ್ ಕೊಟ್ಟು 1 ಗಂಟೆ ಅಥವಾ 1.5 ಗಂಟೆ ಇರ್ಬೋದು ಬಹುಶಃ, ಅಷ್ಟರಲ್ಲೇ ಆ ಆಸಾಮಿಯನ್ನು ಬಂಧಿಸಿ ಸ್ಟೇಷನಲ್ಲಿ ಇಡೀ ರಾತ್ರಿ ಇಟ್ಟಿದ್ದಾರೆ. ಇವತ್ತು ಮೆಡಿಕಲ್ ಚೆಕಪ್ಗೂ ಕಳಿಸಿದ್ದಾರೆ. ಇನ್ನು ವಿಶ್ವನಾಥಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದ್ದು ಪೊಲೀಸರು ಮುಂದಿನ ಕಾನೂನು ಕ್ರಮ ಜರುಗಿಸಿದ್ದಾರೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ನಾನು ಇರುವಷ್ಟು ದಿನ ಕಾಂಗ್ರೆಸ್ ಪಕ್ಷದಲ್ಲಿ ಇರುತ್ತೇನೆ, ಯಾವುದೇ ಪಕ್ಷಕ್ಕೆ ಹೋಗುವುದಿಲ್ಲ. ಇಲ್ಲವೆಂದರೆ ಗೆಸ್ಟ್ ಹೌಸ್ ಕಟ್ಟಿಕೊಂಡು ಅಲ್ಲೇ ಇದ್ದು ಬಿಡುತ್ತೇನೆ ಎಂದು ಶಾಸಕ SN ಸುಬ್ಬಾರೆಡ್ಡಿರವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಗುಡಿಬಂಡೆ ತಾಲೂಕಿನ ತೀಲಕುಂಟಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಬ್ಯಾಂಡ್ ಸೆಟ್ ವಿತರಣಾ ಕಾರ್ಯಕ್ರಮದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಭಾಗವಹಿಸಿ ಮಾತನಾಡಿ, ನನ್ನ ಜೀವನಕ್ಕೆ ನಾನು MLA ಆಗಿಲ್ಲ, ಶಾಸಕ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ. ನಿರಂತರವಾಗಿ ಸಮಾಜ ಸೇವೆಯನ್ನು ನನ್ನ ಕ್ಷೇತ್ರದ ಜನತೆಗೆ ಮಾಡುತ್ತಿರುತ್ತೇನೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ದಾನಿಗಳು ಅನೇಕ ರೀತಿಯಲ್ಲಿ ದಾನಗಳನ್ನು ಮಾಡಿದರೆ ಆ ಶಾಲೆಗಳು ಮತ್ತಷ್ಟು ಅಭಿವೃದ್ಧಿಯಾಗಲು ಸಾಧ್ಯ. ಎಲ್ಲರ ಬಳಿ ಹಣ ಇರುತ್ತೆ, ಆದರೆ ದಾನ ಮಾಡುವಂತಹ ಮನಸ್ಸು ಕೆಲವರಿಗೆ ಮಾತ್ರ ಇರುತ್ತದೆ ಎಂದರು. ದಾನಿಗಳು ಸ್ಕೂಲ್ ಮಕ್ಕಳಿಗೆ ಸಮವಸ್ತ್ರ, ಶೂ ಇವೆಲ್ಲ ಕೊಡ್ತಾ ಇದ್ರು. ತುಂಬ ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಭಾಗಿಯಾಗಿದ್ದೆ. ಈಗ ನಾನು ಸಭೆಯಲ್ಲಿ ಮಾತನಾಡ್ತಿದ್ದೆ, ಇಂಥ ಮನೋಭಾವನೆ ಎಲ್ಲರಿಗೂ ಬರಬೇಕು. ತಮ್ಮ ಕೈಯಲ್ಲಾದಷ್ಟು ಮಕ್ಕಳು ಸಹಾಯ ಮಾಡಿದಾಗ ಈ ರಾಜ್ಯ ಪ್ರಗತಿ ಕಾಣಲು ಸಾಧ್ಯ ಅಂತ ಹೇಳಿದ್ವಿ. ಒಳ್ಳೆಯ ಕಾರ್ಯಕ್ರಮ, ದಾನಿಗಳನ್ನ ಅಭಿನಂದಿಸ್ತೀನಪ್ಪ. ಬರ್ದಿಟ್ಕೊ, ಇವತ್ತು ಹೇಳಿರ್ತೀನಿ ನಿನಗೆ, ಜೀವನದಲ್ಲೇ ಇರೋಷ್ಟು ದಿನ ಕಾಂಗ್ರೆಸ್ಸಲ್ಲಿ ಇರ್ತೀನಿ, ಇಲ್ಲಾಂದ್ರೆ ಆರಾಮಾಗಿ ಒಂದು ಗೆಸ್ಟ್ ಹೌಸ್ ಮಾಡ್ಕೊಂಡು ಅಲ್ಲಿರ್ತೀನಿ, ಎರಡೇ ಕಾಲ. ಈ ವೇಳೆ ತೀಲಕುಂಟಹಳ್ಳಿ ಗ್ರಾಮದ ದಾನಿಯ ಅಶ್ವಥ್ ರೆಡ್ಡಿರವರು ಶಾಲಾ ಮಕ್ಕಳಿಗೆ ಸಮವಸ್ತ್ರಗಳನ್ನು ಹಾಗೂ ಇಂದಿರಾ ಗಾಂಧಿ ವಸತಿ ಶಾಲೆಯ ಮಕ್ಕಳಿಗೆ ಬ್ಯಾಂಡ್ ಸೆಟ್ಗಳನ್ನು ವಿತರಣೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ಕೃಷ್ಣೇಗೌಡ, BEO ಕಾಳೇಗೌಡ, ಆರಕ್ಷಕ ವೃತ್ತ ನಿರೀಕ್ಷಕ ಮುನಿಕೃಷ್ಣ, ಪೆರೇಸಂದ್ರ ಆರಕ್ಷಕ ಉಪ ನಿರೀಕ್ಷಕಿ ಗುಣವತಿ, ಮುಖಂಡರಾದ ನಾರಾಯಣಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ MV ಕೃಷ್ಣಪ್ಪ, ಅಂಕಲರೆಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಂಜುನಾಥ್ B, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ
ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಸ್ತೆ ದಾಟುತ್ತಿದ್ದಾಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಮಹಿಳೆಯೊಬ್ಬರು ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಗುಡಿಬಂಡೆ ತಾಲೂಕು ರಾಷ್ಟ್ರೀಯ ಹೆದ್ದಾರಿ 44ರ ಶಿಂಗನಹಳ್ಳಿ ಕ್ರಾಸ್ ಬಳಿ ಸಂಭವಿಸಿದ್ದು, ಮಹಿಳೆ ಮೃತದೇಹ ನುಜ್ಜುಗುಜ್ಜಾಗಿರುವ ದಾರುಣ ಘಟನೆ ಸಂಭವಿಸಿದೆ. ರಾಷ್ಟ್ರೀಯ ಹೆದ್ದಾರಿ 44ರ ಶಿಂಗಾನಹಳ್ಳಿ ಕ್ರಾಸ್ನ ನಯಾರ ಪೆಟ್ರೋಲ್ ಬಂಕ್ ಬಳಿ ಅಪರಿಚಿತ ಮಹಿಳೆ ರಸ್ತೆ ದಾಟಲು ಹೋದ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಮೃತದೇಹವು ಭೀಕರವಾಗಿ ನಜ್ಜುಗುಜ್ಜಾಗಿರುವ ದಾರುಣ ಘಟನೆ ಮಂಗಳವಾರ ರಾತ್ರಿ ಸಂಭವಿಸಿದೆ. ಇನ್ನು ಮೃತ ಮಹಿಳೆ ದೇಹದ ಮೇಲೆ ಹಲವಾರು ವಾಹನಗಳು ಹರಿದ ಪರಿಣಾಮ ಮಹಿಳಾ ದೇಹ ಗುರುತು ಸಿಗದಂತೆ ಅಪ್ಪಚ್ಚಿಯಾಗಿದೆ. ವಿಷಯ ತಿಳಿದ ಗುಡಿಬಂಡೆ ಪೊಲೀಸ್ ಸ್ಥಳಕ್ಕೆ ಆಗಮಿಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ಹಾಗೂ DNA ಪರೀಕ್ಷೆಗೆ ಕಳುಹಿಸಿದ್ದಾರೆ. ಈ ಬಗ್ಗೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ರಾತ್ರೋರಾತ್ರಿ ತೋಟಕ್ಕೆ ನುಗ್ಗಿದ ಕಳ್ಳರು ಲಕ್ಷಾಂತರ ರೂಪಾಯಿ ಮೌಲ್ಯದ ದಾಳಿಂಬೆ ಬೆಳೆಯನ್ನ ಕದ್ದಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಚದಲ್ಪುರ ಗ್ರಾಮದಲ್ಲಿ ನಡೆದಿದೆ. ರೈತ ಮಂಜುನಾಥ್ ಎಂಬುವರ ಜಮೀನಿನಲ್ಲಿ ಕಳ್ಳರು ಕೈಚಳಕ ತೋರಿದ್ದು, ನೀರಿನ ಕೊರತೆಯ ನಡುವೆಯೂ ಹನಿ ಹನಿ ನೀರುಣಿಸಿ ತೋಟವನ್ನು ಕಾಪಾಡಿಕೊಂಡಿದ್ದ ರೈತನಿಗೆ ಬರ ಸಿಡಿಲು ಬಡಿದಂತಾಗಿದೆ. ಬಂದರೆ ಕ್ಲೀನಾಗಿ ಹೆಜ್ಜೆ ಗುರುತೆಲ್ಲ ಕಾಣುತ್ತೆ. ಇಲ್ಲಿ ತುಂಬ ಓಡಾಡಿ ಸರ್, ಅಲ್ಲಿ ಮುಂದೆ ನೋಡಿ ಕಿತ್ತಿರೋದು ಗಿಡ. ಚಿಕ್ಕಬಳ್ಳಾಪುರ ತಾಲೂಕಿನ ಚದಲ್ಪುರ ಗ್ರಾಮದಲ್ಲಿ ರೈತನ ತೋಟದಲ್ಲಿ ದಾಳಿಂಬೆ ಕಳ್ಳತನ ನಡೆದಿದೆ. ರೈತ ಮಂಜುನಾಥ್ ಎಂಬುವರ ಜಮೀನಿನಲ್ಲಿ ಕಳ್ಳರು ಕೈಚಳಕ ತೋರಿದ್ದು, ಕಳುವಾಗಿರುವ 3 ಟನ್ ದಾಳಿಂಬೆ ಬೆಳೆಯ ಮೌಲ್ಯ ಸುಮಾರು 3 ಲಕ್ಷ ರೂಪಾಯಿ ಎನ್ನಲಾಗಿದೆ. ಸದ್ಯ ತೋಟದಲ್ಲೇ ದಾಳಿಂಬೆಗೆ ಕೆಜಿಗೆ 130ರಿಂದ 150 ರೂಪಾಯಿ ಬೆಲೆ ಸಿಗುತ್ತಿದ್ದು, ಉತ್ತಮ ಬೆಲೆ ಹಿನ್ನೆಲೆ ಕಳ್ಳರ ಕಣ್ಣು ರೈತನ ಬೆಳೆಯ ಮೇಲೆ ಬಿದ್ದಿದೆ. ರೈತ ಮಂಜುನಾಥ್ ತಮ್ಮ ಪತ್ನಿಯ ಚಿನ್ನಾಭರಣಗಳನ್ನು ಅಡ ಇಟ್ಟು ಸಾಲ ಮಾಡಿ ಬೆಳೆ ಬೆಳೆದಿದ್ರು. 3/4 ಎಕರೆಯಲ್ಲಿ ದಾಳಿಂಬೆ ಬೆಳೆಯಲು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ರು. ಸಾಲ ಮಾಡಿ ಬರದ ನಡುವೆಯೂ ಬೆಳೆ ಬೆಳೆಸಿ ಅದನ್ನ ಮಾರಿ ಲಾಭ ಗಳಿಸುವ ಕನಸು ಕಂಡಿದ್ರು. ಆದರೆ ಕೈಗೆ ಬಂದ ಫಸಲು ಕಳ್ಳರ ಪಾಲಾಗಿರುವುದರಿಂದ ರೈತ ಮಂಜುನಾಥ್ ಕಂಗಾಲಾಗಿದ್ದಾರೆ. ಇನ್ನು ಘಟನೆ ಬೆನ್ನಲ್ಲೇ ಆರೋಪಿಗಳ ಬಂಧನಕ್ಕೆ ಸ್ಥಳೀಯ ರೈತರಿಂದ ದೊಡ್ಡ ಮಟ್ಟದ ಆಗ್ರಹ ಕೇಳಿಬಂದಿದೆ. ಶೀಘ್ರದಲ್ಲೇ ಕಳ್ಳರನ್ನ ಹಿಡಿಯಬೇಕು, ಇಲ್ಲವಾದಲ್ಲಿ ಅವರು ಇದನ್ನೇ ಕಾಯಕ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಎಂಬ ಆತಂಕ ವ್ಯಕ್ತವಾಗಿದೆ. ಪ್ರಕರಣ ಸಂಬಂಧ ರೈತ ಮಂಜುನಾಥ್ ಅವರು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಜಂತು ಹುಳುಗಳು ಅವರ ಪೋಷಕಾಂಶಗಳ ಹೀರುವಿಕೆಗೆ ಅಡ್ಡಿಪಡಿಸುವುದಲ್ಲದೆ ರಕ್ತಹೀನತೆ, ಅಪೌಷ್ಟಿಕತೆ ಹಾಗೂ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯ ಕುಂಠಿತಕ್ಕೆ ಕಾರಣವಾಗಬಹುದು. ಆದ್ದರಿಂದ ಈ ಸಮಸ್ಯೆಯನ್ನು ನಿವಾರಿಸಲು ಜಿಲ್ಲೆಯ 1 ರಿಂದ 19 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಜಂತು ಹುಳುಗಳ ನಿವಾರಣಾ ಮಾತ್ರೆ ನೀಡಲಾಗುತ್ತಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯಾಧಿಕಾರಿ ಹರೀಶ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಸಂತ ಜೋಸೆಫರ ಕಾನ್ವೆಂಟ್ ಶಾಲೆ ಮತ್ತು ಕಾಲೇಜಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಜಂತು ಹುಳು ನಿವಾರಣಾ ದಿನದ ಅಂಗವಾಗಿ ಶಾಲೆಯ ಮಕ್ಕಳಿಗೆ ಜಂತು ಹುಳು ನಿವಾರಕ ಔಷಧಿ ಆಲ್ಬೆಂಡಜೋಲ್ ಮಾತ್ರೆಗಳನ್ನು ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಹರೀಶ್, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿರುವ ಕಾರಣ ಮಗುವಿನ ದೈಹಿಕ ಮತ್ತು ಬೆಳವಣಿಗೆಗೆ ಪೂರಕವಾಗಿರುವ ಪೌಷ್ಟಿಕ ಆಹಾರ, ಚಿಕಿತ್ಸೆ, ಶಿಕ್ಷಣ ಹೀಗೆ ಎಲ್ಲವನ್ನೂ ಸರ್ಕಾರಗಳು ಉಚಿತವಾಗಿ ಒದಗಿಸುವ ಮೂಲಕ
ಮಹತ್ವದ ಹೊಣೆಗಾರಿಕೆಯನ್ನು ನಿರ್ವಹಿಸುತ್ತಾ ಬಂದಿದೆ. ಪ್ರತಿ ವರ್ಷ ಆಗಸ್ಟ್ ತಿಂಗಳ 10ರಂದು ರಾಷ್ಟ್ರೀಯ ಜಂತು ಹುಳು ದಿನಾಚರಣೆಯನ್ನು ಆಚರಿಸುವ ಮೂಲಕ ಜಂತು ಹುಳುಗಳಿಂದ ಮಕ್ಕಳ ದೈಹಿಕ ಆರೋಗ್ಯದ ಮೇಲಾಗುವ ಪರಿಣಾಮಗಳನ್ನು ತಡೆಯಲಾಗುತ್ತಿದೆ. ಜಿಲ್ಲೆಯ ಎಲ್ಲ ಅಂಗನವಾಡಿ, ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳ ಮಕ್ಕಳಿಗೆ ಅಂದರೆ 1ರಿಂದ 19 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಸರ್ಕಾರದಿಂದ ಉಚಿತವಾಗಿ ನೀಡಲಾಗುವ ಜಂತು ಹುಳು ನಿವಾರಕ ಔಷಧಿ ಆಲ್ಬೆಂಡಜೋಲ್ ಮಾತ್ರೆಗಳನ್ನು ವಿತರಿಸಲಾಗುತ್ತಿದೆ ಎಂದರು. ಬಹಳ ಮೇಜರ್ ಎಫೆಕ್ಟ್ಸ್ ಇರುವಂಥದ್ದು ಈ ಒಂದು ಜಂತುಹುಳನ ಇದನ್ನು ನಿವಾರಣೆ ನಾವು ಮಾಡಿಕೊಳ್ಳಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ಕಡೆ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ಅಂಗನವಾಡಿಗಳಲ್ಲಿ ಎಲ್ಲ ಕಡೆಗೂ ಸಹ ನಮ್ಮ ಇಲಾಖೆಯಿಂದ ಉಚಿತವಾಗಿ ಒಂದು ಆಲ್ಬೆಂಡಜೋಲ್ ಮಾತನ್ನ ಕೊಡುವಂಥ ಕಾರ್ಯಕ್ರಮನ ಹಾಕೊಂಡಿದ್ದೀವಿ. ಸೊ ಇವತ್ತಿಂದಲೇ ಅದು ಶುರುವಾಗುವಂಥದ್ದು. ಸೊ ಎಲ್ಲ ಕಡೆಯೂ ಇದು ಉಚಿತವಾಗಿ ದೊರೆಯುತ್ತದೆ. ಸೊ ನಮ್ಮಲ್ಲಿ ದೊರೆಯಲಿಲ್ಲ ಅಂದರೆ ಹತ್ತಿರದ ನಮ್ಮದೇ ಆಸ್ಪತ್ರೆಗಳಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ನಮ್ಮ ತಾಲೂಕು ಆಸ್ಪತ್ರೆಗಳಿಗೆ ಹೋಗಿ ಅದನ್ನು ಪಡೆಯುವಂಥ ಕೆಲಸನ ಮಾಡಬೇಕಾಗುತ್ತದೆ. ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಂಜುಳಾ, ಜಿಲ್ಲಾ ಮಲೇರಿಯಾ ನಿಯಂತ್ರಣಾಧಿಕಾರಿ ಡಾಕ್ಟರ್ ಪ್ರಕಾಶ್, ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ಸಂತೋಷ್ ಬಾಬು, ಜಿಲ್ಲಾ ಶಿಕ್ಷಣಾಧಿಕಾರಿ ಜಿ ಹರೀಶ್ ಹಾಗೂ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ವೈಜಕೂರು ಮತ್ತು ಜೋಡಿ ರಸ್ತೆಯ ಮಧ್ಯೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ಅಪರಿಚಿತ ವಾಹನ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ದಾರುಣವಾಗಿ ಮೃತಪಟ್ಟಿದ್ದಾರೆ. ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ವೈಜಕೂರು ಮತ್ತು ಜೋಡಿ ರಸ್ತೆ ಮಧ್ಯೆ ಮಂಗಳವಾರ ರಾತ್ರಿ ಸುಮಾರು 9 ಗಂಟೆ ವೇಳೆಗೆ ಭೀಕರ ಅಪಘಾತ ಸಂಭವಿಸಿದೆ. ಆಂಧ್ರಪ್ರದೇಶದ ಮದನಪಲ್ಲಿ ನಿವಾಸಿ ಕಂಚೇರಳ ಮಧು ಮೃತಪಟ್ಟ ಬೈಕ್ ಸವಾರ ಅಂತ ಗುರುತಿಸಲಾಗಿದೆ. ಅತಿ ವೇಗವಾಗಿ ಬಂದ ಅಪರಿಚಿತ ವಾಹನ ಬೈಕ್ಗೆ ಡಿಕ್ಕಿ ಹೊಡೆದು ಸ್ಥಳದಿಂದ ಪರಾರಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು, ಮುಂಭಾಗದ ಚಕ್ರವು ಕಣ್ಮರೆಯಾಗಿದೆ. ಅಪಘಾತದ ತೀವ್ರತೆಗೆ ಸವಾರನ ಒಂದು ಕೈ ತುಂಡಾಗಿದ್ದು, ವಾಚ್ ಸೇರಿದಂತೆ ದೇಹದ ಭಾಗಗಳು ರಸ್ತೆಯುದ್ದಕ್ಕೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಈ ಭೀಕರ ದೃಶ್ಯ ಕಂಡು ಸ್ಥಳೀಯರು ಹಾಗೂ ವಾಹನ ಸವಾರರು ಬೆಚ್ಚಿಬಿದ್ದಿದ್ದಾರೆ. ಅಪಘಾತದ ಅವಶೇಷಗಳು ಹಾಗೂ ಮೃತದೇಹ ಹೆದ್ದಾರಿ ಮಧ್ಯದಲ್ಲೇ ಬಿದ್ದಿದ್ದರಿಂದ ಚಿಂತಾಮಣಿ ಬೆಂಗಳೂರು ರಸ್ತೆಯಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಇದರಿಂದ ಪ್ರಯಾಣಿಕರು ಹಾಗೂ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸಿದ್ರು. ಇನ್ನು ಮಾಹಿತಿ ತಿಳಿದ ತಕ್ಷಣ ಹೆದ್ದಾರಿ ಗಸ್ತು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ಘಟನೆಯ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಅಪಘಾತ ಎಸಗಿ ಪರಾರಿಯಾಗಿರುವ ಅಪರಿಚಿತ ವಾಹನ ಹಾಗೂ ಚಾಲಕನ ಪತ್ತೆಗೆ ತನಿಖೆ ಚುರುಕುಗೊಳಿಸಿದ್ದಾರೆ. ಬಿದೇವಪ್ಪ, ಎ ನ್ಯೂಸ್ ಟಿವಿ, ಚಿಂತಾಮಣಿ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಗ್ರಾಮಗಳ ಸುಮಾರು 2382 ಎಕರೆ ಫಲವತ್ತಾದ ಕೃಷಿ ಭೂಮಿಯಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಸರ್ಕಾರ ಮುಂದಾಗಿರುವುದನ್ನು ಹಾಗೂ ಭೂ ಸ್ವಾಧೀನಕ್ಕೆ KIADB ನೋಟಿಸ್ ನೀಡಿರುವುದನ್ನು ವಿರೋಧಿಸಿ ರೈತ ಸಂಘ, ಹಸಿರು ಸೇನೆ ಹಾಗೂ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿಗೆ ಬೆಂಬಲ ಸೂಚಿಸಿ KSR ಪಕ್ಷವು ಆಗಸ್ಟ್ 17ರಂದು ಬೃಹತ್ ಬೈಕ್ ಜಾಥಾ ಆಯೋಜಿಸಿದೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಎಲ್ ಜೀವನ್ ಮಾತನಾಡಿ, ಜಂಗಮಕೋಟೆ ಸರ್ಕಲ್ನಿಂದ ಆರಂಭವಾಗುವ ಬೈಕ್ ಜಾಥಾ ಭೂ ಸ್ವಾಧೀನದ ಸಂಕಷ್ಟಕ್ಕೆ ಸಿಲುಕಿರುವ 13 ಗ್ರಾಮಗಳ ಮೂಲಕ ಸಂಚರಿಸಿ ಬಳಿಕ ಜಿಲ್ಲಾಡಳಿತದ ಮುಂಭಾಗ ತಲುಪಲಿದೆ. ಅಲ್ಲಿ ನಡೆಯುತ್ತಿರುವ ರೈತರ ಧರಣಿಯಲ್ಲಿ ಪಾಲ್ಗೊಂಡು KRS ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ರೈತರನ್ನ ಹಾಗೂ ಭೂಮಿ ಉಳಿವಿಗಾಗಿ ಹೋರಾಟ ನಡೆಸುತ್ತಿರುವ ಹೋರಾಟಗಾರರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದರು. ಈ ಇಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಏನು ಜಂಗಮಕೋಟೆ ತಾಲೂಕಿನಲ್ಲಿ ಇರುವಂಥ ಹೋಬಳಿಯ 13 ಹಳ್ಳಿಗಳಲ್ಲಿ ಆಗ್ತಾ ಇರುವಂತಹ ಸುಮಾರು 2823 ಎಕರೆ ಜಮೀನನ್ನು ನಾವು ಬಿಟ್ಕೊಡಲ್ಲ ಅಂತ ಏನು ರೈತರು ಹೇಳ್ತಾ ಇದ್ದಾರೆ, ಅವರ ಪರವಾಗಿ ನಾವು ಇವತ್ತು ಬೈಕ್ ರ್ಯಾಲಿಯನ್ನು ಮಾಡೋದಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಬರುವ 17ನೇ ತಾರೀಕು ಇದು ಯಶಸ್ವಿಯಾದಂಥ ಬೈಕ್ ರ್ಯಾಲಿ ಆಗುತ್ತೆ. ಸುಮಾರು 400ರಿಂದ 500 ಬೈಕ್ಗಳು ನಮ್ಮ ನಿರೀಕ್ಷೆ ಇರುವಂಥದ್ದು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದನೇ 400ರಿಂದ 500 ಬೈಕ್ಗಳು ಬರುವಂಥ ಸಾಧ್ಯತೆ ಇದೆ. ಈ ಭಾಗದ ರೈತರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಅವರು ಬೈಕ್ಗಳನ್ನು ತಂದು ಒಂದು ಯಶಸ್ವಿಯಾದಂಥ ಪ್ರದರ್ಶನ ಮಾಡಿದ್ರೆ ಮಾತ್ರನೇ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋದಕ್ಕೆ ಸಾಧ್ಯ. ಸರ್ಕಾರ ಆ ರ್ಯಾಲಿಯನ್ನು ನೋಡುವ ಮುಖಾಂತರ ಏನು ಈಗ ನೋಟಿಫಿಕೇಶನ್ ಆಗಿದೆ ಇಲ್ಲ ಡಿನೋಟಿಫಿಕೇಶನ್ ಮಾಡಬೇಕು, ಈ ಭೂಸ್ವಾಧೀನವನ್ನು ಕೈ ಬಿಡಬೇಕು ಅಂತೇಳಿ ಆಗ್ರಹ ಮಾಡುವಂಥ ದೊಡ್ಡ ಮಟ್ಟದ ಒಂದು ರ್ಯಾಲಿ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ, ಫಲವತ್ತಾದ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಲು ನಡೆಯುತ್ತಿರುವ ಹೋರಾಟಕ್ಕೆ KRS ಪಕ್ಷ ಬೆಂಬಲ ಸೂಚಿಸಿರುವುದಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಹೋರಾಟದ ಭಾಗವಾಗಿ ಆಗಸ್ಟ್ 17ರಂದು ನಡೆಯುವ ಬೈಕ್ ಜಾಥಾ ಸರ್ಕಾರಕ್ಕೆ ಮತ್ತಷ್ಟು ಬಿಸಿ ಮುಟ್ಟಿಸಲಿದೆ. ಫಲವತ್ತಾದ ಕೃಷಿ ಭೂಮಿಯನ್ನು ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡುವವರೆಗೂ ಹೋರಾಟ ನಿರಂತರವಾಗಿ ಮುಂದುವರಿಯಲಿದೆ.
ಯಾವುದೇ ಒತ್ತಡಕ್ಕೂ ಜಗ್ಗೋದಿಲ್ಲ ಅಂತ ಸ್ಪಷ್ಟಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಭೂಸ್ವಾಧೀನ ವಿಚಾರವಾಗಿ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಸರಿಸುಮಾರು 150 ದಿನದ ಹೋರಾಟವನ್ನು, ಭೂಮಿಯ ಉಳಿವಾಗಿ ಹೋರಾಟವನ್ನು ನಡೀತಾ ಇತ್ತು. ಈ ಹೋರಾಟಕ್ಕೆ ಅನೇಕ ಸಂಘಟನೆಗಳು ಕೂಡ ಭಾಗಿಯಾಗಿದ್ದಾರೆ. ಅವರು ಒಂದು ದೊಡ್ಡ ಮಟ್ಟದ ಬೈಕ್ ರ್ಯಾಲಿ ಮಾಡಬೇಕು ಅಂತೇಳಿ ಅಂದೇ ತೀರ್ಮಾನ ಆಯಿತು. ಆ ತೀರ್ಮಾನಕ್ಕೆ ಬದ್ಧವಾಗಿ ಬರುವ 17ನೇ ತಾರೀಕು ಸೋಮವಾರ ಜಂಗಮಕೋಟೆ ಕ್ರಾಸಿಂದ ನಡಿಪಿನಾಕ್, ಯಣಂಗೂರು, ನಡಿಪಿನಾಕ್ನಲ್ಲಿ, ಬಸವಪಟ್ಟಣ, ತಾದೂರು ಮತ್ತು ಶಿಡ್ಲಘಟ್ಟದ ಮುಖೇನ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಧರಣಿಯ ಸತ್ಯಾಗ್ರಹಕ್ಕೆ ಬಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತಮ್ಮಗಳ ಮುಖಾಂತರ ಸಂದೇಶವನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲೂ ಕೂಡ ಪತ್ರಿಕಾ ಭವನಕ್ಕೆ ಬಂದಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ 13 ಗ್ರಾಮಗಳ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಅಧ್ಯಕ್ಷ ಹಿರೇಬೆಳ್ಳ ಕೃಷ್ಣಪ್ಪ, ಮುನಿನಂಜಪ್ಪ, ಶ್ರೀನಿವಾಸ್, ತಾದೂರು ಮಂಜುನಾಥ್, ಮರಳುಕುಂಟೆ ರಾಮಾಂಜಿನಪ್ಪ, ನಾರಾಯಣಸ್ವಾಮಿ, ಕೆಆರ್ಎಸ್ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸುಬ್ರಹ್ಮಣ್ಯ, ಚಿಕ್ಕಬಳ್ಳಾಪುರ ಕೋಲಾರ ಉಸ್ತುವಾರಿ ಶ್ರೀನಿವಾಸ್, ಕೆಂಪೇಗೌಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸಾಮಾನ್ಯವಾಗಿ ಭೀಮನ ಅಮಾವಾಸ್ಯೆಯ ದಿನ ಭೀಮನಂತಹ ಪತಿ ಸಿಗಲಿ ಎಂದು ಹೆಣ್ಣು ಮಕ್ಕಳು ಪ್ರಾರ್ಥನೆ ಮಾಡೋದು ಸಹಜ. ಆದರೆ ಇಲ್ಲೊಬ್ಬ ಮಹಿಳೆ ಜಮೀನು ವಿವಾದ ಹಿನ್ನೆಲೆ ಪತಿಯ ಪೂಜೆ ಮಾಡುವ ಬದಲು ಭೀಮನ ಅಮಾವಾಸ್ಯೆ ದಿನವೇ ಪತಿಯನ್ನ ಕೊಲೆ ಮಾಡಿ ಬಳಿಕ ಪೊಲೀಸ್ ಠಾಣೆಗೆ ಶರಣಾಗಿದ್ದಾಳೆ. ಹೌದು, ಕೋಲಾರ ತಾಲೂಕು ಚನ್ನಸಂದ್ರ ಗ್ರಾಮದಲ್ಲಿ ಕಳೆದ ರಾತ್ರಿ ಈ ಘಟನೆ ನಡೆದಿದ್ದು, ಚನ್ನಸಂದ್ರದ ನಾರಾಯಣಸ್ವಾಮಿ ಕೊಲೆಯಾದ ವೃದ್ಧ ಪತಿ ಜಗದಾಂಬ ಕೊಲೆ ಮಾಡಿದ ಪತ್ನಿಯಾಗಿದ್ದಾಳೆ. ತಾಯಿ ಜಗದಾಂಬ ಹಾಗೂ ಮಗ ಪ್ರಮೋದ್ ಸೇರಿ ಕೊಲೆ ಮಾಡಿರುವುದು ತನಿಖೆಯ ವೇಳೆ ತಿಳಿದುಬಂದಿದೆ. ಇನ್ನು ಊಟದಲ್ಲಿ 10 ನಿದ್ರೆ ಮಾತ್ರೆ ಹಾಕಿರುವ ತಾಯಿ ಮಗ ಬಳಿಕ ನಿದ್ರೆಗೆ ಜಾರುತ್ತಿದ್ದಂತೆ ಹಗ್ಗದಿಂದ ಕುತ್ತಿಗೆ ಬಿಗಿದು ಕೊಲೆ ಮಾಡಿ ಹೈ ಡ್ರಾಮಾ ಸೃಷ್ಟಿಸಿದ್ದಾರೆ. ತಾನೇ ಸಂಪಾದನೆ ಮಾಡಿರುವ 1 ಎಕರೆ ಜಮೀನನ್ನ ಸುಮಾರು 2 ಕೋಟಿಗೆ ಮಾರಾಟ ಮಾಡಿದ್ದ. ಆದರೆ ಮಗ ಹಾಗೂ ಪತ್ನಿಗೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಜೊತೆಗೆ ಇರುವ ಜಮೀನನ್ನು ಮಾರಾಟ ಮಾಡುತ್ತಿದ್ದಾನೆಂದು ಕೊಲೆ ಮಾಡಿದ್ದಾರೆ. ಪಿತ್ರಾರ್ಜಿತ 3.5 ಎಕರೆ ಜಮೀನನ್ನ ಈಗಾಗಲೇ ತಾಯಿ ಮಗನಿಗೆ ಕೊಟ್ಟಿದ್ದಾನೆ. ಆದರೆ ತಾನೇ ಸಂಪಾದನೆ ಮಾಡಿದ 1 ಎಕರೆ ಜಮೀನಿಗೆ ಇತ್ತೀಚೆಗೆ 40 ಲಕ್ಷಕ್ಕೆ ಅಗ್ರಿಮೆಂಟ್ ಹಾಕಿಕೊಂಡಿದ್ದ. ಕೊಲೆಯಾದರೆ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದೇ ತಾಯಿ ಮಗನ ಲೆಕ್ಕಾಚಾರವಾಗಿದ್ದೆ. ಇನ್ನು ಮಗನು ಹಾಗೂ ಪತ್ನಿಯಿಂದ ದೂರ ಹಾಗೂ ಪ್ರತ್ಯೇಕವಾಗಿಯೇ ಇದ್ದ ಪತಿ ಮತ್ತು ಪತ್ನಿ ಇತ್ತೀಚೆಗೆ ಅಂದರೆ 1 ವಾರದಿಂದ ಜಮೀನು ಮಾರಾಟ ಮಾಡಿದ ಹಣಕ್ಕಾಗಿ ಕಳೆದ 2-3 ದಿನಗಳಿಂದ ನಂಬಿಸಿ ಪುಸಲಾಯಿಸಿ ತೋಟದ ಮನೆಗೆ ಕರೆದು ತಂದು ಕೊಲೆ ಮಾಡಿದ್ದಾರೆ. ಇನ್ನು ಕೊಲೆ ಮಾಡಿ ನಂತರ ಪೊಲೀಸ್ ಠಾಣೆಗೆ ಹೋಗಿ ಪತ್ನಿಯೇ ದೂರು ಕೊಟ್ಟರೆ ಇತ್ತ ಮಗ ಇನ್ನೂ ಜೀವಂತ ಇದ್ದಾರೆ ಎಂದು ಆಸ್ಪತ್ರೆಗೆ ದಾಖಲು ಮಾಡಿ ಐ ಡ್ರಾಮಾಗೆ ಮುಂದಾಗಿದ್ದಾರೆ. ಅಂದರೆ ತಾಯಿ ಮಗ ಸೇರಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗುತ್ತಿದ್ದಂತೆ ವೇಮ್ಗಲ್ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಇಬ್ಬರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ವಿಚಾರಣೆ ಕೈಗೊಂಡಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಅನಿವಾರ್ಯ ಅಥವಾ ಕೋಪೋದ್ವೇಷ ಕಾರಣದಿಂದ ಮಾಡಿದ ಅಪರಾಧಗಳಿಂದ ಸೆರೆಮನೆ ವಾಸ ಅನುಭವಿಸುತ್ತಿರುವ ಕೈದಿಗಳು ಪರಿವರ್ತನೆಯಾಗಬೇಕು. ಸೆರೆಮನೆ ವಾಸದಿಂದ ಬಿಡುಗಡೆಯಾದ ಮೇಲೆ ನೀವು ಜೀವನೋಪಾಯಕ್ಕಾಗಿ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ನೀಡಿದ ಅಗರಬತ್ತಿ ಉತ್ಪಾದನೆಯಂತಹ ಸ್ವಯಂ ಉದ್ಯೋಗ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಆ ಮೂಲಕ ಜೀವನ ಸಾಗಿಸಲು ಉತ್ತಮ ಹಾದಿ ಹಿಡಿಯಿರಿ ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ರಾಮಲಿಂಗೇಗೌಡ ಜೈಲಿನ ಕೈದಿಗಳಿಗೆ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ಚದಲಪುರ ಕ್ರಾಸ್ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಯಿಂದ ಅಣಕನೂರು ಕಾರಾಗೃಹದ ಜೈಲು ಹಕ್ಕಿಗಳಿಗೆ ಅಗರಬತ್ತಿ ತಯಾರಿಸುವ ತರಬೇತಿ ಹಮ್ಮಿಕೊಂಡು ಮುಕ್ತಾಯ ಸಮಾರಂಭದ ವೇಳೆ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕಾರಾಗೃಹ ಇಲಾಖೆಯಿಂದ ಕಾನೂನು ಅರಿವು, ನೆರವು ಹಾಗೂ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಜಿಲ್ಲಾ ಸತ್ರ ನ್ಯಾಯಾಧೀಶ ರಾಮಲಿಂಗಾರೆಡ್ಡಿ ಗೌಡ್ರು, ಏನೇನೋ ಕಾರಣಗಳಿಂದ ಜೈಲು ಸೇರುವ ಸಂದರ್ಭ ನಿಮಗೆ ಬಂದಿದೆ ಅಥವಾ ಉದ್ದೇಶಪೂರ್ವಕವಾಗಿ ಕೃತ್ಯ ಎಸಗಿದ್ರೂ ಎಲ್ಲರಿಗೂ ಪರಿವರ್ತನೆಯಾಗುವ ಅವಕಾಶಗಳಿವೆ. ಈ ಸೆರೆಮನೆ ವಾಸದಿಂದ ಬಿಡುಗಡೆಯಾದ ಮೇಲೆ ಇಲ್ಲಿ ನೀಡಿರುವ ಅಗರಬತ್ತಿ ಉತ್ಪಾದನಾ ತರಬೇತಿ ನಿಮ್ಮ ಜೀವನೋಪಾಯಕ್ಕೆ ಆಧಾರವಾಗಲಿದೆ. ಉತ್ತಮ ವ್ಯಕ್ತಿಯಾಗಿ ಕಾನೂನುಗಳಡಿ ಉತ್ತಮ ಜೀವನ ನಡೆಸಬೇಕು ಎಂದರು. ನಾವು ಶಿಕ್ಷಣ ಮುಗಿಸಿ ಹೊರಗಡೆ ಬರೋಷ್ಟರಲ್ಲಿ ಯೌವನಾವಸ್ಥೆ ಬರ್ತದೆ. ಯೌವನಾವಸ್ಥೆಯಲ್ಲಿ ನಮ್ಮ ಸಂಸ್ಕೃತಿ
ಪರಂಪರೆಯ ಪ್ರಕಾರ ಒಂದು ಉದ್ಯೋಗ ಹುಡುಕಬೇಕು. ಉದ್ಯೋಗ ಹುಡುಕಿ ನಂತರ ಸಂಸಾರ, ನಂತರ ಮಕ್ಕಳು ಎಲ್ಲ ಆಗಿ ನಂತರ ಒಪ್ಪಿನ ಬಂದಾಗ ಇಷ್ಟಕ್ಕೂ ನಮ್ಮನ್ನು ಮನೆ ತನಕ ಕಾಯುವಂಥದ್ದು ನಾವೇನು ಬಾಲ್ಯದಲ್ಲಿ ಶಿಕ್ಷಣವನ್ನು ಪಡೆದಿದ್ದೀವಿ. ಆ ಶಿಕ್ಷಣದ ಮೇಲೆ ನಾವೇನೋ ಒಂದು ವೃತ್ತಿಯನ್ನು ಗಳಿಸ್ಕೊತೀವಿ. ಅದರ ಮೇಲೆ ನಮ್ಮ ಇಡೀ ಜೀವನದ ಯಶಸ್ಸು ನಿಂತಿರ್ತದೆ. ಒಳ್ಳೆಯ ಶಿಕ್ಷಣವನ್ನು ಪಡೆದು ಒಳ್ಳೆಯ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಅವರ ಸಂಸಾರ ಕೊನೆ ತನಕ ಚೆನ್ನಾಗಿರ್ತದೆ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ನಿರ್ದೇಶಕ ನಾರಾಯಣಸ್ವಾಮಿ ಮಾತನಾಡಿ, ನನಗೆ ಇದೇ ಮೊದಲ ಅನುಭವ. ಜೈಲು ವಾಸಿಗಳಿಗೆ ತರಬೇತಿ ಹೇಗೆ ನೀಡೋದು, ಅವರು ನಮ್ಮ ಮಾತು ಕೇಳ್ತಾರಾ ಅನ್ನೋ ಅನುಮಾನದಲ್ಲಿ ತರಬೇತಿ ಪ್ರಾರಂಭಿಸಿದ್ದೆವು. ಆದರೆ ನಮ್ಮ ತರಬೇತಿಯಲ್ಲಿ ಪಾಲ್ಗೊಂಡ 33 ಜನರು ಅತ್ಯುತ್ತಮವಾಗಿ ತರಬೇತಿ ಪಡೆದುಕೊಂಡಿದ್ದಾರೆ. ಅವರಿಗೆ ನಮ್ಮ ಟ್ರಸ್ಟ್ನಿಂದ ಪ್ರಮಾಣ ಪತ್ರ ನೀಡಿದ್ದೇವೆ. 2 ತಿಂಗಳ ನಂತರ ಕೇಂದ್ರ ಸರ್ಕಾರದಿಂದಲೂ ಸರ್ಟಿಫಿಕೇಟ್ ಸಿಗುತ್ತದೆ. ಅದರ ಆಧಾರದಲ್ಲಿ ಕೆನರಾ ಬ್ಯಾಂಕ್ಗಳಿಂದ ಅಥವಾ ಯಾವುದೇ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಪಡೆದು ನಿಮ್ಮ ಯೂನಿಟ್ಗಳನ್ನು ಸ್ಥಾಪಿಸಬಹುದು ಎಂದರು. ಸೆಂಟ್ರಲ್ ಗೌರ್ಮೆಂಟಿಂದ ಎಂಪವರ್ಡಿಂದ ಒಂದು ಸರ್ಟಿಫಿಕೇಟ್ ಬರುತ್ತೆ. ಈ ಸರ್ಟಿಫಿಕೇಟ್ ತೊಗೊಂಡು ನೀವು ಯಾವುದೇ ಬ್ಯಾಂಕ್ಗಳಲ್ಲಿ ಹೋದ್ರು ನಿಮಗೆ ನೀವೇನು ಕೌಶಲ ಹೊಂದಿದ್ದೀರಿ ಅಥವಾ ಯಾವುದೇ ನೀವೊಂದು ಕಾರ್ಯ ಮಾಡಲಿಕ್ಕೆ ಇಷ್ಟಪಟ್ಟಿದ್ದೀರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಅದಕ್ಕೆ ಅನುಕೂಲಕ್ಕೆ ತಕ್ಕಂತೆ ನಿಮಗೆ ಬ್ಯಾಂಕ್ಗಳಲ್ಲಿ ಸಾಲ ಕೊಡುವಂಥ ವ್ಯವಸ್ಥೆಯೂ ಈಗಿನ ಸರ್ಕಾರ ಮಾಡ್ತಾ ಇದೆ. ಆ ಥರದ್ದು ಏನಾದರೂ ಸೌಲಭ್ಯಗಳು ನಿಮ್ಮ ಕೊರತೆ ಕಂಡು ಅಂತಂದರೆ ದಯವಿಟ್ಟು ನಮ್ಮ ಟ್ರೈನಿಂಗ್ ಶಾಲೆಗೆ ಭೇಟಿ ಮಾಡಿ ಅಥವಾ ನಮ್ಮಲ್ಲಿರುವಂಥ ಚಿಕ್ಕಬಳ್ಳಾಪುರ ಲೀಡ್ ಬ್ಯಾಂಕಿಗೆ ಭೇಟಿ ಮಾಡಿ ನಿಮಗೆ ಸಾಲ ಕೊಡುವಂಥ ವ್ಯವಸ್ಥೆನ ಖಂಡಿತ ಮಾಡ್ತೀವಿ. ಏನು ನಾವು ಈ ಒಂದು 10 ದಿನದಲ್ಲಿ ನಿಮಗೆ ಏನು ಒಂದು ವಿಷಯಗಳನ್ನು ಅರಿವನ್ನು ಮೂಡಿಸಿದ್ದೀವಿ, ಈ ಅರಿವಿಂದ ನಿಮಗೆ ನಿಮ್ಮ ಮನಸ್ಸು ಬದಲಾವಣೆ ಆಗಿ ಹೊರಗಡೆ ಹೋದಾಗ ಒಳ್ಳೆ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತೀರಾ ಅಂತ ಅಂಥ ಭಾವನೆಯಿಂದ ನಾನು ಈ 2 ಮಾತನ್ನ ಹೇಳಲು ಅವಕಾಶ ಮಾಡಿಕೊಟ್ಟ ಈ ವೇದಿಕೆಗೆ. ಈ ವೇಳೆ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿ ಶಿಲ್ಪಾ, ಜೈಲು ಸೂಪರಿಂಟೆಂಡೆಂಟ್ ವಿಜಯ್ ಕುಮಾರ್, ವಕೀಲ ಸಂಘದ ಅಧ್ಯಕ್ಷ ಕೆವಿ ಅಭಿಲಾಷ್, ಕೆನರಾ ಬ್ಯಾಂಕ್ ಎಫ್ಎಲ್ಸಿ ಅಧಿಕಾರಿ ಎಎಂ ಕವಿತಾ ಇತರರು ಭಾಗವಹಿಸಿದ್ರು. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆಯಲ್ಲಿರುವ ತೇಜಸ್ ಕಂಫರ್ಟ್ ಲಾಡ್ಜ್ನಲ್ಲಿ ಡಿಪಾಳ್ಯದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಒಬ್ಬ ನಿಗೂಢವಾಗಿ ಸಾವಿಗೆ ಶರಣರಾಗಿರುವ ಘಟನೆ ನಡೆದಿದೆ. ಮೃತರನ್ನ ದೊಡ್ಡಬಳ್ಳಾಪುರ ಮೂಲದ ಮಧುತೇಜ್ ಅಂತ ಗುರುತಿಸಲಾಗಿದೆ. ಇವರು ಗೌರಿಬಿದನೂರು ತಾಲೂಕಿನ ಡಿಪಾಳ್ಯದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿ ಮ್ಯಾನೇಜರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಮಧುತೇಜ್ ಅವರು ನಿನ್ನೆ ರಾತ್ರಿ ಸುಮಾರು 9 ಗಂಟೆಗೆ ಕಂಫರ್ಟ್ ಲಾಡ್ಜ್ನಲ್ಲಿ ಕೊಠಡಿಯನ್ನು ಪಡೆದುಕೊಂಡಿದ್ರು. ಮಾರನೇ ದಿನ ಬೆಳಿಗ್ಗೆ 9 ಗಂಟೆ ಆದರೂ ಅವರು ಕೊಠಡಿಯಿಂದ ಹೊರಬಂದಿರಲಿಲ್ಲ. ಆರಂಭದಲ್ಲಿ ಸಿಬ್ಬಂದಿ ಸಾಮಾನ್ಯ ಸಂಗತಿ ಅಂತ ಭಾವಿಸಿದ್ರು. ಆದರೆ ಸಂಜೆ 8 ಗಂಟೆ ಆದರೂ ಕೊಠಡಿಯ ಬಾಗಿಲು ತೆರೆಯದೇ ಇದ್ದಾಗ ಅನುಮಾನಗೊಂಡ ಲಾಡ್ಜ್ ಸಿಬ್ಬಂದಿ ಬಾಗಿಲನ್ನು ಬಲವಂತವಾಗಿ ತೆರೆದು ನೋಡಿದ್ದಾರೆ. ಈ ವೇಳೆ ಮಧುತೇಜ್ ಅವರು ಕೊಠಡಿಯೊಳಗೆ ಸಾವನ್ನಪ್ಪಿರುವುದು ಪತ್ತೆಯಾಗಿದ್ದು, ತಕ್ಷಣವೇ ಎಚ್ಚೆತ್ತ ಲಾಡ್ಜ್ ಸಿಬ್ಬಂದಿ ಗೌರಿಬಿದನೂರು ನಗರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿ ಮೃತರ ಕುಟುಂಬಸ್ಥರಿಗೆ ಮಾಹಿತಿ ತಲುಪಿಸಿದ್ದಾರೆ. ಆಧಾರ್ ಕಾರ್ಡು ಮತ್ತೆಲ್ಲ ತಗೊಂಡು ರೀಚಾರ್ಜ್ಬಿಟ್ಟು ರೂಮ್ ಕೊಟ್ಟು ಎಲ್ಲ ರೆಫರೆನ್ಸ್ ಎಂಟ್ರಿ ಮಾಡಿಕೊಂಡು ಕೊಟ್ಟಾದ್ಮೇಲೆ ರೂಮ್ನು ತೋರಿಸಿ ರೂಮ್ನು ಕೊಟ್ಟಿದ್ದೀವಿ. ಸರಿ ಸರ್ ಆಯಿತು ಅಂತ ರೂಮ್ ತಗೊಂಡು ಇನ್ನು ಬೆಳಿಗ್ಗೆ ಚೆಕ್ಔಟ್ ಟೈಮಲ್ಲಿ ಚೆಕ್ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಒಂದು ಸಲ ಹೋಗಿ ಡೋರ್ ಚೆಕ್ ಮಾಡಿದಾಗಲೂ ತೆಗಿಲಿಲ್ಲ. ಮತ್ತೆ ಇನ್ನೂ ಒಂದು ಸಲ ಹೋಗಿ ಚೆಕ್ ಮಾಡಿದೆ, 1-2 ಅವರ್ ಬಿಟ್ಟು, ಆವಾಗಲೂ ತೆಗಿಲಿಲ್ಲ. ಮತ್ತೆ ಒಂದು 6 ಗಂಟೆ 5:30-6 ಗಂಟೆ ಟೈಮಲ್ಲಿ ಮತ್ತೆ ಒಂದು ಸಲ ಹೋಗಿ ಚೆಕ್ ಮಾಡಿದಾಗ ಡೌಟ್ ಬಂತು ನನಗೆ. ಅದು ನಾನು ನಮಗೆ ಫಸ್ಟು ಈ ಥರ ಎಲ್ಲಿ ಸೂಸೈಡ್ ಆಗಿರೋದು ಅಂತ ಡೌಟ್ ಅಷ್ಟೊಂದು ನಮಗೆ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಹೇಳ್ತಿಲ್ವಲ್ಲ ಏನೋ ಡ್ರಿಂಕ್ಸ್ ಮಾಡಿ ಮಲಗಿರ್ಬೇಕು ಏನೋ ಅಂತೇಳಿ ಇರ್ಬೋದು ಅಂತೇಳಿ ಡೋರ್ನ ಸ್ವಲ್ಪ ಜಗ್ಗಿ ಓಪನ್ ಮಾಡಿದೆ. ಸಿಂಗಲ್ ಬೋಲ್ಟ್ ಹಾಕಿದ್ರು. ಓಪನ್ ಮಾಡಿದ ತಕ್ಷಣ ನೋಡ್ತೀನಿ ಅವರು ಹ್ಯಾಂಗ್ ಮಾಡ್ಕೊಂಡಿದ್ರು. ಅಲ್ಲಿ ಬಂದು ಕೆಳಗಡೆ ಇನ್ಫಾರ್ಮ್ ಮಾಡಿದ್ರು, ಓನರಿಗೆ ಫೋನ್ ಮಾಡಿದ್ರು, ಸ್ಟೇಷನ್ ಇನ್ಫಾರ್ಮ್ ಮಾಡಿ. ಸದ್ಯಕ್ಕೆ ಗೌರಿಬಿದನೂರು ನಗರ ಠಾಣೆ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಪ್ರಕರಣ ಕಾಯ್ದುಕೊಂಡಿದ್ದು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕಾಂಗ್ರೆಸ್ ಮುಖಂಡ GH ನಾಗರಾಜ್ ಮನೆಗೆ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ದಿಢೀರ್ ಭೇಟಿ. ಅಧ್ಯಕ್ಷ ಸ್ಥಾನ ವಿನಯ್ ಶ್ಯಾಮ್ಗೆ ಕೊಡ್ತಾರಾ? ಸಾರ್ವಜನಿಕ ವಲಯದಲ್ಲಿ ಬಿಸಿ ಚರ್ಚೆ. 13 ವರ್ಷದ ಬಾಲಕಿ ಮೇಲೆ ಖಾಸಗಿ ಹಾಸ್ಟೆಲ್ ಮುಖ್ಯಸ್ಥನಿಂದ ಲೈಂಗಿಕ ಕಿರುಕುಳ. ತಾಯಿಗೆ ಕರೆ ಮಾಡಿ ಹೇಳಿದ ಬಾಲಕಿ, ಪೋಕ್ಸೋ ಆರೋಪದಡಿ ಆರೋಪಿ ಬಂಧನ. ನನ್ನ ಜೀವನಕ್ಕೆ ನಾನು MLA ಆಗಿಲ್ಲ, ಶಾಸಕ ಸ್ಥಾನ ದುರ್ಬಳಕೆ ಮಾಡಿಕೊಂಡಿಲ್ಲ, ಇರುವಷ್ಟು ದಿನ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೇನೆ, ಶಾಸಕ ಸುಬ್ಬಾರೆಡ್ಡಿ. ರಸ್ತೆ ದಾಟುತ್ತಿದ್ದ ಮಹಿಳೆಗೆ ಅಪರಿಚಿತ ವಾಹನ ಡಿಕ್ಕಿ, ಮಹಿಳೆ ಸ್ಥಳದಲ್ಲೇ ಸಾವು, ಮೃತದೇಹ ಚಿತ್ರ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋಲಾರ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಬುಧವಾರ ನಡೆದ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ, ಮಳೆ ಕೊರತೆಯಿಂದ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿರುವ ಹಿನ್ನೆಲೆಯಲ್ಲಿ ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ದೂರುಗಳು ಬಂದರೆ ಬೆಸ್ಕಾಂ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, RDPR ಸೇರಿದಂತೆ ಸಂಬಂಧಿಸಿದ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಮನ್ವಯದಿಂದ ಹಾಗೂ ಆಸಕ್ತಿಯಿಂದ ಕಾರ್ಯನಿರ್ವಹಿಸಬೇಕು. ಈಗಾಗಲೇ ಮುಖ್ಯಮಂತ್ರಿ ಆದಿಯಾಗಿ ಉಸ್ತುವಾರಿ ಸಚಿವರ ಆದೇಶದಂತೆ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದರು. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.